ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಮಕ್ಕಳ ತರಲೆ ತುಂಟಾಟದ ಜೊತೆಗೆ ಎಣ್ಗಾಯಿ ಬದನೆಕಾಯಿ ಪಲ್ಯ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹೀಲಿಂಗ್ ಆ್ಯಂಡ್ ಮ್ಯಾನಿಫೆಸ್ಟ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಎಂಡಲ್ಲಿ ಮಾತಾಡಿದ್ದೀನಿ. ಎಲ್ಲ ಸ್ಕಿಪ್ ಮಾಡದೆ ಫುಲ್ ಆಗಿ ವಿಡಿಯೋನ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾನಿವಾಗ ಎಣ್ಗಾಯಿ ಬದನೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬದನೆಕಾಯಿನ ಮಧ್ಯ 4 ಭಾಗ ಥರ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಊಟಕ್ಕೆ ಇದನ್ನೇ ಮಾಡಿದ್ವಿ, ಸೊ ಹಾಗಾಗಿ ಅದೇ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶೇಂಗಾನ. ನಾನು ಇವತ್ತಿನ ವ್ಲಾಗ್ನ ಮಾರ್ನಿಂಗ್ 7 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶೇಂಗಾನ ಫ್ರೈ ಮಾಡಿ ತೆಗೆದಿದ್ದಾದಮೇಲೆ ನಾನಿಲ್ಲಿ ಗುರೆಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಗುರೆಳ್ಳನ್ನು ತೊಗೊಂಡಿದ್ದೀನಿ. ಗುರೆಳ್ಳು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಟಪಟ ಅನ್ನೋ ಟೈಮಲ್ಲಿ ಇದನ್ನ ತೆಗೆದು ಮತ್ತು ಅದೇ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಪಾತ್ರೆಗೆ ಮತ್ತೆ ನಾನು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ತಗೊಂಡಿದ್ದಾದಮೇಲೆ ಇವಾಗ ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಐಟಮ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾದಮೇಲೆ ಕರಿಬೇವನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಅರಿಶಿನ ಪೌಡರನ್ನು ಹಾಕ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್. ಇವಾಗ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರನ್ನು ಹಾಕ್ತಾ ಇದ್ದೀನಿ. ಸಾಂಬಾರು ಪೌಡರ್ ಇಲ್ಲ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕಿ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕಿ, ಇವಾಗ ಉಪ್ಪನ್ನು ನಾನು ಹಾಕ್ಕೊಂಡಿದ್ದಾದಮೇಲೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಇದನ್ನು ಈ ಥರ ಕಿವುಚ್ಕೊಂಡು ಇದರಲ್ಲಿ ನೀರು ಬರುತ್ತಲ್ಲ ಆ ನೀರನ್ನು ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ, ನೋಡ್ಬೋದು. ಇವಾಗ ಇದನ್ನು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಹಾಕೋಬೋದು, ಖಾರ ಬೇಕಿದ್ರೆ ಖಾರನೂ ಕೂಡ ನೀವು ಹಾಕೋಬೋದು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ದಪ್ಪ ತಳ ಇರೋ ಕಡಾಯಿನ ಇಟ್ಕೊಂಡು ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ. ಎಣ್ಗಾಯಿ ಬದನೆಕಾಯಿ ಅಂದರೆ ಎಣ್ಣೆಯಲ್ಲೇ ಮುಳುಗಿಸಿರ್ತಾರೆ, ಬಟ್ ನಾನು ಆ ಥರ ಮಾಡಲ್ಲ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಇದನ್ನು ಬದನೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ನೀರನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿರಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಫ್ರೈ ಮಾಡೋದು, ಮತ್ತೆ ಲಿಡ್ ಕ್ಲೋಸ್ ಮಾಡೋದು, ಮತ್ತೆ ಫ್ರೈ ಮಾಡ್ಕೊಳ್ಳೋದು, ಮತ್ತೆ ಲಿಡ್ನ ಕ್ಲೋಸ್ ಮಾಡೋದು. ಈ ಥರ ಮಾಡ್ತಾ ಮಾಡ್ತಾ ಚೆನ್ನಾಗಿ ನಾವು ಬದನೆಕಾಯಿನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತಲ್ಲ ಅಷ್ಟು ಪಲ್ಯ ಟೇಸ್ಟ್ ಬರುತ್ತೆ. ಸೊ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನು ಎಲ್ಲನೂ ಇದಕ್ಕೆ ಹಾಕಿ, ಹಾಗೆ ಮಿಕ್ಸಿ ಜಾರ್ನ ಕೂಡ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಇವಾಗ ಟೇಸ್ಟ್ ನೋಡ್ಕೋಬೇಕು. ಉಪ್ಪು ಖಾರ ಏನಾದರೂ ಬೇಕಿದ್ರೆ ಮತ್ತೆ ಹಾಕ್ಕೊಂಡು ಇದನ್ನು ಈ ಥರ ಬಾಯ್ಲ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕಲ್ಲ, ಬದನೆಕಾಯಿ ಎಷ್ಟು ಬೆಂದಿರಬೇಕಲ್ಲ ಅಷ್ಟು ನೋಡಿಕೊಂಡು ಇದಕ್ಕೆ ನಾವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ಟರೆ ಮುಗ್ದೋಯ್ತು. ಎಣ್ಗಾಯಿ ಬದನೆಕಾಯಿ ರೆಡಿ ಆಯಿತು. ತುಂಬ ಜನ ಎಣ್ಣೆನ ಜಾಸ್ತಿ ಹಾಕ್ತಾರೆ. ಎಣ್ಣೆ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಹೆಲ್ತಿಗೆ ತುಂಬ ಇಶ್ಯೂ ಆಗುತ್ತೆ ಮುಂದೆ. ಸೊ ಹಾಗಾಗಿ ಇವಾಗ ಪಲ್ಯ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಮುಗ್ದೋಯ್ತು. ಇವಾಗ ನಾನು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬದನೆಕಾಯಿ ಪಲ್ಯ ಜೊತೆಗೆ ರೊಟ್ಟಿ ಇದ್ರೇ ಬೆಸ್ಟ್ ಕಾಂಬಿನೇಷನ್. ಸೊ ಹಾಗಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು 3 hour ಹೀಲಿಂಗ್ ಆ್ಯಂಡ್ ಮ್ಯಾನಿಫೆಸ್ಟ್ ಕ್ಲಾಸ್ನ ಅಟೆಂಡ್ ಆಗಿದ್ದೆ. ಅದರಲ್ಲಿರೋ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತಿನ ಕ್ಲಾಸಲ್ಲಿ ತುಂಬ ಚೆನ್ನಾಗಿರೋ ಟಾಪಿಕ್ನ ಕಲಿತೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು. ಯಾಕಂದರೆ 2 daysಯಿಂದ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು, ತುಂಬ ಅಳು ಬರೋದು ಈ ಥರ ಆಗ್ತಾಯಿತ್ತು, ಲೋನ್ಲಿ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಹೀಲಿಂಗ್ ಕ್ಲಾಸ್ನ ಅಟೆಂಡ್ ಮಾಡಿದೆ. ಹೀಲಿಂಗ್ ಅಂತ ಅಂದರೆ ನಮ್ಮ ಪಾಸ್ಟ್ ಟ್ರಾಮಾ ಏನಿರ್ತಾವೆಲ್ಲ, ನಾವು ಹಿಂದೆ ನಡೆದಿರೋಂಥ ಘಟನೆಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ಸ್ಟೋರ್ ಆಗಿರ್ತವೆ. ಅದನ್ನು ಯಾವ ಥರ ನಾವು ರಿಮೂವ್ ಮಾಡ್ಕೋಬೇಕು ಅಥವಾ ಯಾವ ಥರ ನಾವು ಅದನ್ನು ಹೀಲ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಹೀಲಿಂಗ್ ಕ್ಲಾಸ್. ಯಾಕಂದರೆ ನನ್ನ ಪಾಸ್ಟ್ ತುಂಬಾ ಕೆಟ್ಟದಾಗಿದೆ. ಹಾಗಾಗಿ ಅದು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಸೇವ್ ಆಗಿಬಿಟ್ಟಿದೆ. ಅದನ್ನು ರಿಮೂವ್ ಮಾಡೋಕ್ಕೆ ನಾನು ಆವಾಗವಾಗ ಹೀಲಿಂಗ್ ಕ್ಲಾಸ್ನ ಅಟೆಂಡ್ ಆಗ್ತೀನಿ. ಹಾಗೆ ನಾನು ನನ್ನ ಕ್ಲಾಸಲ್ಲಿ ಏನು ಕಲ್ತಿರ್ತೀನಲ್ಲ ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇವತ್ತು ಮಾರ್ನಿಂಗ್ ಊಟ ಇದಾಗಿತ್ತು. ಇದನ್ನೇ ಊಟ ಮಾಡಿ ಆಫೀಸ್ಗೆ ಹೋದರು. ಬಾಕ್ಸ್ಗೆ ಅಂತ ಚಿತ್ರಾನ್ನ ಮಾಡಿ ಹಾಕಿದ್ದೆ. ಯಾಕಂದರೆ ಬೆಳಗ್ಗೆ ರೊಟ್ಟಿ ತಿಂದರೆ ಮಧ್ಯಾಹ್ನ ಚಿತ್ರಾನ್ನ ಈ ಥರ ತಿಂತಾರೆ. ಇವತ್ತು ನಮ್ಮ ಅಣ್ಣನ ಹೆಂಡತಿಗೆ ಡೆಲಿವರಿ ಆಗೋದಿತ್ತು. ಸೊ ಹಾಗಾಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ದರು. ನನ್ನ ಮಗ ಹೇಳ್ತಾ ಇದ್ದಾನೆ, ನಮ್ಗೆ ಹೆಣ್ಣು ಪಾಪುನೇ ಬೇಕು, ಅಂದರೆ ಚೆನ್ನಾಗಿರತ್ತೆ ಆಟ ಆಡೋಕ್ಕೆ. ಅಣ್ಣ ಯಾವಾಗಲೂ ಜಗಳ ಮಾಡ್ತಾ ಇರ್ತಾನಂತ ಹೇಳ್ತಾ ಇದ್ದ. ಇವಾಗ ಗೋಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಯಾಕಂದರೆ ಅವರೇ ಬರ್ದಾಕಿರೋದು, ಓನರ್ ಬೈತಾರೆ ಅಂತ ಹೇಳಿದ್ದಕ್ಕೆ ಗೋಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದ. ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡಬೇಕಲ್ವಾ. ಸೊ ಹಾಗಾಗಿ ಅಮ್ಮ ನಾನೇ ನೆಲ ಒರೆಸ್ತೀನಿ ಇವತ್ತು, ಕ್ಲೀನ್ ಮಾಡ್ತೀನಿ ಅಂದ. ನೆಲ ಅವನೇ ಒರೆಸ್ತಾ, ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟ. ಅಂತೂ ಇಂತೂ ಇವತ್ತು ಸ್ವಲ್ಪ ಹೆಲ್ಪ್ ಮಾಡ್ದ.
ನಮ್ಮ ಅಣ್ಣನ ಹೆಂಡತಿ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ ಡೆಲಿವರಿಗೆ, ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲಿ ಅವ್ರ ಅಕ್ಕ ಒಂದು ಗರ್ಲ್ ಬೇಬಿನ ಕೈಯಲ್ಲಿ ಹಿಡ್ಕೊಂಡಿರೋ ಹಾಗೆ ಇಮೇಜ್ನ ನಾನು ಕ್ರಿಯೇಟ್ ಮಾಡ್ತೀನಿ, ಬರಿತೀನಿ, ಆ ಥರ ಡ್ರಾಯಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಬಟ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾನೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಸ್ವಲ್ಪ ನಾನು ಮಾಯ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡೆ. ಜಸ್ಟ್ ಒಂದು ಸ್ಮಾಲ್ ವೀಡಿಯೋ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಅಳೋಕ್ಕೆ ಶುರು ಮಾಡಿದ್ದ. ಅಮ್ಮ ಎಷ್ಟು ಮಾಡಿದ್ರು ನನಗೆ ಅದು ಬಿಡ್ಸೋಕ್ಕೆ ಬರ್ತಾ ಇಲ್ಲ, ಅವ್ರು ಎಷ್ಟು ನೀಟಾಗಿ ಲೈನ್ ಹಾಕ್ಕೊಂಡೆಲ್ಲ ಮಾಡ್ತಾ ಇದ್ದಾರೆ, ನನಗೆ ಹಾಸ್ಪಿಟಲ್ ಚಿತ್ರನೇ ಬಿಡ್ಸೋಕ್ಕೆ ಬರ್ತಾ ಇಲ್ಲ ಅಂತ ಅಷ್ಟು ಜೋರಾಗಿ ಅಳೋಕ್ಕೆ ಶುರು ಮಾಡಿದ್ದಾನೆ. ಮತ್ತೆ ಸಮಾಧಾನ ಮಾಡಿ ಇವಾಗ ಊಟ ಮಾಡು ಆಮೇಲೆ ಬರಿ ಅಂತ ಹೇಳಿದ್ದಕ್ಕೆ ಊಟ ಮಾಡ್ತಾ ಇದ್ದಾನೆ. ಮಮ್ಮಿ ಅಣ್ಣನಿಗೆ ಬೇಜಾರಾಗಿದೆಯಲ್ಲ, ಅದಕ್ಕೆ ನಾನೇ ಊಟ ಮಾಡಿಸ್ತೀನಿ ಅಂತ ಹೇಳಿ ಊಟ ಮಾಡಿಸ್ತಾ ಇದ್ದಾನೆ. ಎಲ್ಲರೂ ಸೇರಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಮುಗಿಸಿದ್ವಿ. ಊಟ ಮಾಡಿ ಮುಗಿಸಿದ್ದಾದ್ಮೇಲೆ ಫ್ರೂಟ್ಸನ್ನು ಕಟ್ ಮಾಡಿದೆ, ಯಾಕಂದರೆ ಸ್ವೀಟ್ ತಿನ್ನಬೇಕು, ಏನಾದರೂ ಕ್ರೇವಿಂಗ್ಸ್ ಆಗ್ತಾ ಇರತ್ತೆ ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ಫ್ರೂಟ್ಸನ್ನು ಕಟ್ ಮಾಡಿಕೊಟ್ಟೆ. ಇದು ಹೇರ್ ಕಟ್ ಮಾಡ್ಕೊಂಡಿದ್ದಾನಲ್ಲ ಅದರ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ, ಯಾಕಂದರೆ ಇವತ್ತಿನ ವ್ಲಾಗಲ್ಲಿ ಒಂದು ಹೇರ್ ಕಟ್ ಆಗಿಲ್ಲಲ್ವ, ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು 1 ಅವರ್ ಆದಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಇವತ್ತು ಎಕ್ಸಾಕ್ಟ್ 5 o'clock ಅನ್ನೋ ಅಷ್ಟರಲ್ಲಿ ನಂದು ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗಾಗಿ ನಾನೇನು ಮಾಡಿದೆ, ಇವಾಗಲೇ ಹೋಗಿ ಬಂದರೆ ಆಯಿತು, ಮತ್ತು ಸಂಜೆ ಕರ್ಕೊಂಡು ಹೋಗೋಕ್ಕಾಗಲ್ಲ 5 o'clock ಮೇಲೆ ಅಂತ ಹೇಳಿಬಿಟ್ಟು ಗ್ರೌಂಡಿಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿ ಜೋರಾಗಿ ಮಳೆ ಆಗ್ತಾಯಿತ್ತು. ನಾನು 5 o'clock ಅನ್ನೋ ಅಷ್ಟರಲ್ಲಿ ಕ್ಲಾಸ್ನ ಅಟೆಂಡ್ ಆದೆ. ಹಾಗೆ ಇನ್ನೂ ಒಂದೇನು ಹೇಳಬೇಕು ಅಂತಂದರೆ, ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಗೆ ಹಾಕಿದ್ದೆ, ಯಾಕಂದರೆ ಆಡಿಯೋ ರೆಕಾರ್ಡ್ ಆಗಿಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಮುಗಿಸಿದ್ದಾದಮೇಲೆ ಅವರು ಯಾವ್ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಹೀಲಿಂಗ್ಗೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಸ್ಟೆಪ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ ಅವ್ರು ಹೇಳಿರೋ ಅಂಥದ್ದು ಕ್ಲಾರಿಟಿ. ನಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದಕ್ಕೆ ಕ್ಲಾರಿಟಿ ಇರಬೇಕು, ಅದೇ ಮೇನ್ ನಮ್ಮ ಲೈಫಲ್ಲಿ ಬೇಕಾಗಿರೋದು. ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ, ಕ್ಲಾರಿಟಿ ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಅವರು ಇವತ್ತು ನನಗೆ ಹೇಳಿದ್ದು ಏನಂದರೆ, ನಿಮಗೆ ಯಾಕೆ ಬೇಜಾರಾಗಿದೆ, ಅದಕ್ಕೆ ಕಾರಣಗಳು ಏನೇನು ಅಂತ ಮೊದಲು ಒಂದು ಸೈಡಲ್ಲಿ ಬರೀರಿ. ನಿಮಗೆ ಎಷ್ಟಿದೆ ಅಲ್ಲ ನಿಮ್ಮ ಮನಸ್ಸಲ್ಲಿ ಯಾಕೆ ದುಃಖ ಆಯಿತು, ಅದಕ್ಕೆ ಕಾರಣಗಳೇನು, ಅದನ್ನೆಲ್ಲ ಒಂದು ಕಡೆಗೆ ಬರೀರಿ. ಆಮೇಲೆ ಇನ್ನೊಂದು ಸೈಡ್ಗೆ ನಿಮಗೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದಕ್ಕೆ ಇನ್ನೊಂದು ಸೈಡಲ್ಲಿ ಬರೀರಿ ಅಂತ ಹೇಳಿದರು. ಎಕ್ಸಾಕ್ಟಾಗಿ ಅವ್ರು ಹೇಳಿರೋ ಹಾಗೇನೆ ನಾನು ಬರ್ತಿದ್ದೀನಿ. ನನ್ನ ಲೈಫಲ್ಲಿ ನಾನು ಏನಾಗಬೇಕು, ಹೆಂಗಿರಬೇಕು, ಇಂಚಿಂಚನ್ನು ನಾನು ರೆಕಾರ್ಡ್ ಮಾಡಿಟ್ಟಿರ್ತೀನಿ ಮೊದಲಿಗೆ, ಯಾಕಂದರೆ ಇದನ್ನು ಕೂಡ ಅಷ್ಟೇ ನಮ್ಮ ಮಾಸ್ಟರ್ ಹೇಳಿರೋ ಅಂಥದ್ದು. ಆ ರೆಕಾರ್ಡ್ನ ನಾವು ಈ ಟೈಮಲ್ಲಿ ಯಾವ ಥರ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಈ ಥರ ರೆಕಾರ್ಡಿಂಗ್ನ ದಿನ ಕೇಳಿಸ್ಕೊತಾ ಇರಬೇಕು. ಸೊ ಅದನ್ನೇ ನಾನಿಲ್ಲಿ ಮಾಡ್ತಾ ಇರೋದು. ನನ್ನ ಧ್ವನಿಯಲ್ಲಿ ನಾನು ಮೊದಲಿಗೆ ರೆಕಾರ್ಡ್ ಮಾಡಿಟ್ಟಿರ್ತೀನಿ. ಪ್ರತಿದಿನ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದು ನಾವು ಆಗಿದ್ದೀವಿ ಅಂತ ನಂಬತ್ತೆ. ಸೊ ಹಾಗಾಗಿ ಈ ಥರ ಮಾಡೋದು ಕೂಡ ಮ್ಯಾನಿಫೆಸ್ಟೇಷನ್ಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ.